ಇವತ್ತು ನೋಡ್ರಿ ಅಡ್ಗಿಗೆ ಪಲ್ಯ ಮಾಡ್ಬೇಕಂತ ಹೋಗೋದಕ್ಕಂದ್ರೆ ಫ್ರಿಜ್ನಾಗ ಏನೂ ಇದ್ದಿರಲಿಲ್ಲ. ಅದಕ್ಕಾಗಿ ಮತ್ತು ಮೊನ್ನೆ ತರಿಸಿದ ಪನ್ನೀರ್ ಇತ್ತು, ಅದನ್ನ ಮಾಡ್ಬೇಕಂತ ಹೇಳಿ ಈಗ ಅದಕ್ಕೆ ಪನ್ನೀರ್ಗೆ ರೆಡಿ ಮಾಡ್ಕೋತೇನೆ ನೋಡ್ರಿ. ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಅಲ್ಲ ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡ್ರಿ. ಈಗ ಅದನ್ನ ರುಬ್ಕೋಕತ್ತೀನಿ. ಏನು ಮಾಡ್ಬೇಕಪ್ಪ ಅಂದ್ರೆ ಪನ್ನೀರದ ಮತ್ತು ಗೋಡಂಬಿ ಹಾಕಿ ಬಾಜಿ ಮಾಡ್ಬೇಕಂತ ಹೇಳಿ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಕ ತೊಗೊಂಡು ಬಂದೇನಿ ನೋಡ್ರಿ. ಇವಾಗ ನಾನು ನುಣ್ಣಗೆ ರುಬ್ಕೊಂಡೇನಿ ನೋಡ್ರಿ. ನಮಸ್ಕಾರಪ್ಪ, ನಾನು ಪ್ರೇಮಾ ಸೌದತ್ತಿ. ಇವತ್ತು ನಮ್ಮ ಅಡ್ಗೆ ರೆಸಿಪಿ ಒಳಗೆ ಹೊಸ ರೆಸಿಪಿ ತೊಗೊಂಡು ಬಂದೇನಿ. ಅದು ಯಾವುದಪ್ಪ ಅಂದ್ರೆ ಪನ್ನೀರು ಮತ್ತು ಗೋಡಂಬಿ ಕುರ್ಮಾ ತೊಗೊಂಡು ಬಂದನು. ಅದನ್ನು ಹೆಂಗೆ ಮಾಡೋದು ಏನಂತ ಹೇಳಿ ಪೂರ್ತಿ ರೆಸಿಪಿ ನೀವು ನೋಡ್ರಿ ಅಂದ್ರೆ ನೀವು ಅದನ್ನು ಟ್ರೈ ಮಾಡ್ಬೋದು. ಬರ್ರಿ ಇವಾಗ ಸ್ಟಾರ್ಟ್ ಮಾಡೋಣ ರೆಸಿಪಿ. ಇವಾಗ ನೋಡ್ರಿ, ನಾನು ಮೊನ್ನೆ 1 kg ತಂದಿದ್ನಿ ಪನ್ನೀರ. ಅದಕ್ಕೆ ಅರ್ಧ kg ಬಳಸಿದ್ನಿ, ಅರ್ಧ kg ಹಂಗೆ ಇಟ್ಟಿದ್ನಿ. ಅದಕ್ಕಾಗಿ ಇವತ್ತು ಹೆಂಗಿದ್ರು ಫ್ರಿಜ್ಜು ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ಏನು ಮಾಡಿ ಅಂದ್ರೆ ಮತ್ತು ಇಡೋದು ಬೇಡ ಅಂತ ಹೇಳಿ ಈ ಪನ್ನೀರನ್ನ ಬಾಜಿ ಮಾಡಿರಾತ ಹೇಳಿ ತೊಗೊಂಡೇನಿ ನೋಡ್ರಿ. ಈಗೆಲ್ಲ ಪನ್ನೀರೆಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ತೊಗೊಂಡ್ಬಿಡ್ಬೇಕು. ನೀವು ಎಷ್ಟು ಜನಕ್ಕೆ ಮಾಡ್ಕೊತಿರ್ತಾರಲ್ಲ ಅದ್ರ ಮೇಲೆ ಡಿಪೆಂಡು. ಮತ್ತು ನಾನು 4 ಜನಕ್ಕೆ ಅರ್ಧ kg ಜಾಸ್ತಿ ಆಗ್ತೈತೆ ಅಂದ್ರೂ ಮಾಡ್ಕೊಂಡು ನೋಡ್ರಿ. ಯಾಕಂದ್ರೆ ಪನ್ನೀರ್ ತಂದ ಭಾಳ ದಿನ ಆಗಿತ್ತು. ಭಾಳ ದಿನ ಅಂದ್ರು ಮತ್ತು ಭಾಳ ಏನ ಅಷ್ಟು ದಿನ ಆಗಿರಲಿಲ್ಲ. ಯಾಕಂದ್ರೆ ಅದನ್ನು ಭಾಳ ಆದ್ರೆ ಒಂದು 15 ದಿನದೊಳಗೆ ಯೂಸ್ ಮಾಡೋದಿರ್ತೈತಿ. ಅಷ್ಟೊಂದು ಇಡಾಕ್ ಬರ್ತಿರಂಗಿಲ್ಲ, ಹುಳಿ ಆಗಿಬಿಡ್ತೈತಿ. ಅದಕ್ಕಾಗಿ ನಾನು ಏನು ಮಾಡಿ ಜಾಸ್ತಿ ಆದರೂ ಆಗುವತ್ತು 2 ಹೊತ್ತು ಉಣ್ಣಾಕ್ ಬರ್ತೈತೆ ಅಂತ ಹೇಳಿ ಅದಕ್ಕಾಗಿ ಏನು ಮಾಡಿನ್ರಿ ಅಂದ್ರೆ ಇದನ್ನು ಪನ್ನೀರನ್ನು ಮಾಡಿಬಿಟ್ಟಿನಿ ನೋಡ್ರಿ. ಇವಾಗ ಏನೈತಿರಲ್ಲ ಪನ್ನೀರೆಲ್ಲ ಸಣ್ಣ ಹಚ್ಕೊಂಡೇನಿ. ಈಗ ಒಂದು ಬಟ್ಲ ಇವನು ತೊಗೊಂಡ ನೋಡ್ರಿ, ಗೋಡಂಬಿ ತೊಗೊಂಡೇನಿ ಮತ್ತು ಈ ಪೇಸ್ಟು ಮಾಡಿ ಇಟ್ಕೊಂಡು ಪನ್ನೀರು ಎಲ್ಲ ಹೆಚ್ಚಿ ಕ್ಲೀನಾಗಿ ತೊಳೆದು ಅವನು ತೊಗೊಂಡೇನಿ. ಇವಾಗ ಏನೈತಿರಲ್ಲ ಒಗ್ಗರ್ನಿಗೆ ರೆಡಿ ಮಾಡ್ಕೋಬೇಕಂದ್ರೆ ಮೊದ್ಲು ನೀವು ತುಪ್ಪದ್ಲೆನ ಒಗ್ಗರ್ನಿ ಕೊಡ್ರಿ. ಯಾಕಪ್ಪ ಅಂದ್ರೆ ನಾವು ಗೋಡಂಬಿ ಕರ್ಕೋಬೇಕಲ್ಲ, ಅದಕ್ಕಾಗಿ ತುಪ್ಪದ್ಲೆನ ಒಗ್ಗರ್ನಿ ಕೊಟ್ರೆ ಅದು ಒಂಥರ ಟೇಸ್ಟು ಇರ್ತೈತಿ. ಫ್ಲೇವರು ಉಣ್ಣುವಾಗ ಫ್ಲೇವರ್ ಚಂದ ಬರ್ತೈತಿ ನೋಡ್ರಿ, ಮಸ್ತ್ ಅನ್ನಿಸ್ತೈತಿ ತಿನ್ನಕ. ಅದಕ್ಕಾಗಿ ಈಗ ಮೊದ್ಲು ತುಪ್ಪ ಕಾಯ್ತಪ್ಪ ಅನ್ನೋದಕ್ಕಂದ್ರೆ ಇವನ್ನ ಗೋಡಂಬಿನ ಹಾಕಬೇಕು. ಗೋಡಂಬಿ ಕರ್ದು ಅನ್ನೋದಕ್ಕಂದ್ರೆ ಏನು ಮಾಡ್ಬೇಕಂದ್ರೆ ರೀ, ಮತ್ತು ನಾವು ಯಾವ್ಯಾವ ಐಟಮ್ಗಳು ಹಾಕ್ತಾನಂತ ಹೇಳಿ ವಿಡಿಯೋನ ನೀವು ಪೂರ್ತಿ ನೋಡ್ರಿ ಅಂದ್ರೆ ನಿಮಗೂ ಇದ್ರ ರೆಸಿಪಿ ಗೊತ್ತಾಗ್ತತಿ. ನೀವು ಈ ರೆಸಿಪಿ ಟ್ರೈ ಮಾಡ್ಬೋದು. ಇವಾಗ ನೋಡ್ರಿ, ಗೋಡಂಬಿ ಕರೆದ ತಕ್ಷಣ ಪಲಾವ್ದ ಎಲೆ ಮತ್ತು ಚಕ್ಕೆ ಮತ್ತು ಲವಂಗು ಮತ್ತು 2 ಏಲಕ್ಕಿ ಮಾತ್ರ ಹಂಗೆ ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವು ವೇಸ್ಟ್ ಆಗ್ತತಿ. ಬಿಚ್ಚಿ ಹಾಕಿರಿ ಅಂದ್ರೆ ಕಾಳು ತಿನ್ನಕಾದ್ರೂ ಬಾಯಾಗಿ ಬರ್ತಾವು. ಇಲ್ಪ ಅಂದ್ರೆ ಅಡ್ಗೆ ಒಳಗೆ ಹಂಗೆ ಬತ್ತಂದ್ರೆ ಮಕ್ಕಳು ತಿನ್ನಂಗಿಲ್ಲ, ತೆಗೆದು ಒಗೆದು ಬಿಡ್ತಾರು. ಯಾರಾದರೂ ತೆಗೆದು ಒಗೆದು ಬಿಡ್ತಾರೆ ನೋಡ್ರಿ ಏಲಕ್ಕಿ. ಇವಾಗ ಏನೈತಲ್ಲ ಪನ್ನೀರ ಸೇರಿಸ್ಕೋಬೇಕು ನೋಡ್ರಿ. ನೀರು ಇರ್ತಾವಲ್ಲ ತೊಳೆದದ್ದು, ಅದಕ್ಕಾಗಿ ನೋಡ್ಕೊಂಡ ಪನ್ನೀರ್ ಅಷ್ಟ ಸೇರಿಸ್ರಿ. ನೀರು ಹಾಕಂಗಿಲ್ಲ, ಯಾಕಂದ್ರೆ ಈ ತುಪ್ಪದಾಗಣ ಇವನ್ನ ಇವಾಗ ಫ್ರೈ ಮಾಡೋದಿರ್ತತಿ. ಈಗ ಪನ್ನೀರ್ಗೆ ಎಷ್ಟು ಬೇಕ್ರಲ್ಲ ಅಷ್ಟನ ಉಪ್ಪು ಸೇರಿಸ್ಬೇಕು ನೋಡ್ರಿ, ಜಾಸ್ತಿ ಹಾಕ್ಬೇಡ್ರಿ. ಆಮೇಲೆ ಮತ್ತು ಅರ್ಶಿನ ಪುಡಿ, ಖಾರ ಎಲ್ಲ ಹಾಕಿ ಇದನ್ನ ಏನು ಮಾಡ್ಬೇಕಪ್ಪ ಅಂದ್ರೆ ರೀ, ಸ್ವಲ್ಪ ಪ್ಲೇಟ್ ಮುಚ್ಚಿ ಉಮ್ಗೊಳಾಕ ಬಿಡ್ಬೇಕು ನೋಡ್ರಿ. ಅಂದ್ರೆ ಬೇಂದಾಕ ಬಿಡ್ಬೇಕಾಗ್ತತಿ. ಇವಾಗ ಏನೈತ್ರಲ್ಲ ಪ್ಲೇಟ್ ಮುಚ್ಚಿ ಇದನ್ನೊಂದು ಸ್ವಲ್ಪ ಬೇಸಾಕ್ ಬಿಡ್ಬೇಕು ನೋಡ್ರಿ. ಈಗೂ ನಾವು ಖಾರ ಹಾಕಿರು ಪನ್ನೀರ್ಗೆ ಎಷ್ಟು ಬೇಕಲ್ಲ ಅಷ್ಟ ಹಾಕ್ಬೇಕು ನೋಡ್ರಿ, ಖಾರ ಜಾಸ್ತಿ ಹಾಕಂಗಿಲ್ಲ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಈಗ ಇಟ್ಕೊಂಡಿರುವಂಥ ಪೇಸ್ಟ್ ಹಾಕ್ಬೇಕು ನೋಡ್ರಿ. ನೀವು ಜಾಸ್ತಿ ಗ್ರೇವಿ ಬೇಕಂದ್ರೆ ಜಾಸ್ತಿ ಉಳ್ಳಾಗಡ್ಡಿ, ಟೊಮೆಟೊ, ಮೆಣಸಿನ್ಕಾಯಿ ಎಲ್ಲಾನು ಹಾಕೋರಿ. ಯಾಕಂದ್ರೆ ನನಗೀಗ ಪನ್ನೀರ ಜಾಸ್ತಿ ಇರೋದ್ರಿಂದ ನಾ ಗ್ರೇವಿ ಕಡಿಮೆ ಮಾಡ್ಕೊಂಡೇನಿ ನೋಡ್ರಿ. ಯಾಕಂದ್ರೆ ನಮಗೆ 4 ಜನಕ್ಕೆ ಇಷ್ಟು ಪನ್ನೀರ ಜಾಸ್ತಿ ಆಗ್ತತಿ, ಅದಕ್ಕಾಗಿ ನಾನು ಕಡಿಮೆ ಹಾಕೇನಿ. ಇವಾಗ ಏನೈತ್ರಲ್ಲ
ಇದೆಲ್ಲ ಗ್ರೇವಿಗೆ ಎಷ್ಟು ಬೇಕಲ್ಲ ಅಷ್ಟು ಖಾರ ಉಪ್ಪ ಇವಾಗ ಸೇರಿಸ್ಕೋಬೇಕು ನೋಡ್ರಿ. ಆಗಲೇ ನಾವು ಪನ್ನೀರ್ಗೆ ಹಾಕಿದ್ದು, ಯಾಕಂದ್ರೆ ಪನ್ನೀರ್ಕನು ಖಾರ ಉಪ್ಪ ಹತ್ಬೇಕಲ್ರಿ, ತಿನ್ನುವಾಗ ಸಪ್ ಹತ್ತಬಾರ್ದು ಅಂತ ಹೇಳಿ ಇವಾಗ ಏನೈತ್ರಲ್ಲ ಗ್ರೇವಿಗನು ಎಷ್ಟು ಬೇಕಲ್ಲ ಅಷ್ಟ ನಾವು ಇದಕ್ಕೆ ಖಾರ ಉಪ್ಪ ಸೇರಿಸ್ಕೋಬೇಕ್ರಿ. ಆಮೇಲೆ ನೀರಂತಿ ಇವಾಗ ಹಾಕಂಗಿಲ್ಲ, ಮತ್ತೆ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಮತ್ತು ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಅಂದ್ರೆ ನೀರು ನಾವು ಬೇಂದಾದ್ಮೇಲೆ ಪ್ಲೇಟ್ ತೆಗೆದು ಆಮೇಲೆ ನಿಮಗೆ ಎಷ್ಟು ಬೇಕಲ್ಲ ಗ್ರೇವಿ ಅಷ್ಟ ನೀರು ಸೇರಿಸ್ಕೋಬೇಕು ನೋಡ್ರಿ. ನಾನೀಗಿಲ್ಲಿ ನೀರು ಸೇರ್ಸತ್ತಾನ ನೋಡ್ರಿ. ಈ ನೀರು ಸೇರಿಸಿದಾದ್ಮೇಲೆ ಮತ್ತು ಭಾಳ ತಿರ್ಬಿಡಂಗಿಲ್ರಿ, ಯಾಕಂದ್ರೆ ಪನ್ನೀರ್ ಹೊಡಿತಿರ್ತಾವ, ಅದಕ್ಕಾಗಿ ಆದಷ್ಟು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಈಗ ಫೈನಲಿ ಕಸ್ತೂರಿ ಮೆಂತ ಹಾಕಿನಿ ನೋಡ್ರಿ. ಕೊತ್ತಂಬರಿ ಅಂತಿ ನಾವು ಒಂಚೂರು ಯೂಸ್ ಮಾಡಿಲ್ಲ. ಇಷ್ಟಾದ್ರೆ ನಮ್ಮ ಪನ್ನೀರ್ ಬಾಜಿ ರೆಡಿ ನೋಡ್ರಿ. ನೀವು ಈ ರೆಸಿಪಿ ಖಂಡಿತ ಟ್ರೈ ಮಾಡ್ತೀರತ್ತ ಅನ್ಕೊಂಡೇನಿ. ನೋಡ್ರಿ ಹೆಂಗೆ ಸಖತ್ತಾಗಿ ಬಂದತಿ. ಇಷ್ಟು ಘಮ್ ಅನ್ನಕತ್ತಿತ್ಲ, ನನ್ನ ಮಗ ಹೊರಗಿಂದ ಬಂದ ಮಮ್ಮಿ ಏನು ಮಟನ್ ಮಾಡತ್ತಿ ಅನ್ನೋದು ಕೇಳಾಕತ್ತಿದ್ದ. ಅಷ್ಟು ಚಂದ ಮನ್ಯಾಗೆಲ್ಲ ಫ್ಲೇವರ್ ಬರ್ತೈತಿ ನೋಡ್ರಿ, ಅಷ್ಟು ಚಂದ ಘಮ ಇರ್ತತಿ. ನೀವೇನು ಮಾಡ್ರಿ, ಈ ಥರ ಟ್ರೈ ಮಾಡ್ರಿ. ಅಂತೂ ಇಂತೂ ನಮ್ಮ ಬಾಜಿ ರೆಡಿ ಆಯ್ತು. ಈಗ ಗ್ಯಾಸ್ ಆಫ್ ಮಾಡ್ತೇನೆ. ಈಗ ನಾನು ಚಪಾತಿ ಹಿಟ್ಟನಾದೇನಿ. ಇವತ್ತು ಚಪಾತಿ ಮಾಡಂಗಿಲ್ರಿ, ಈ ಥರ ನಾ ಪನ್ನೀರು ಏನಾರ ವಿಶೇಷ ಬಾಜಿ ಮಾಡಿದ್ನಿ ಅಂದ್ರೆ ಚಪಾತಿ ಮಾಡ್ತೇನೆ ನೋಡ್ರಿ. ಪರೋಟ ಮಾಡ್ತೇನೆ ನೋಡ್ರಿ. ಇವಾಗ ಏನೈತ್ರಲ್ಲ ಪರೋಟ ಚಪಾತಿ ಹಿಟ್ಟು ನಾದಿಟ್ಟೇನಿ. ಈಗ ಅದನ್ನೆಲ್ಲ ಚಂದಂಗೆ ನಾದ್ಕೊಂಡ ಪಟ ಅಂತ ಹೇಳಿ ಪರೋಟ ಮಾಡ್ತಾನು. ಅದು ಏನಂದ್ರೆ ರೀ, ನಾನು ಯಾವುದೋ ಒಂದು ರೆಸಿಪಿ ಮಾಡ್ರು 12 ಗಂಟೆ ಒಳಗೆ ಮಾಡ್ಬೇಕು ನೋಡ್ರಿ. ಯಾಕಂದ್ರೆ ನಾವು ಅಷ್ಟ ಹೇಳೇನಿ ಈಗೊಮ್ಮೆ ನಮಗೆ ಅಷ್ಟ ತಿನ್ನಕ್ಕೆ ಮನಸ್ಸಂಗಿಲ್ಲ. ಯಾಕಂದ್ರೆ ಪಾಪ ಯಜಮಾನ್ರಿಗೇನು ಕೊಟ್ಟು ಕಳಿಸ್ಬೇಕಿರ್ತತಿ, ಅದಕ್ಕಾಗಿ ಅವ್ರಿಗೂ ಮಾಡ್ರ ಆತತ್ ಹೇಳಿ ಪಟ್ 12 ಗಂಟೆಗೆ ಅಂದ್ರೆ ನಮ್ಮ ಡಬ್ಬಿ ಹೋಗಬೇಕು. ಅಷ್ಟರೊಳಗಂದ್ರೆ ನಂದು ಯಾವುದೋ ರೆಸಿಪಿ ಮಾಡ್ರು ಅಡಿಗೆಲ್ಲ ಆಗ್ಬೇಕು ನೋಡ್ರಿ. ಇವತ್ತು ಮತ್ತು ನಾನು ಪರೋಟನ ಮಾಡತ್ತೇನು, ಹೆಂಗಿದ್ರು ಮತ್ತು ಬರೀ ಖಾಲಿ ಅನ್ನ ಯಾಕೆ ಮಾಡೋದತ್ ಹೇಳಿ ಏನು ಮಾಡ್ರಿ ಅಂದ್ರೆ ಅನ್ನ ಮಾಡ್ಕೊಂಡು ಜೀರಾ ರೈಸು ಮಾಡಿಬಿಟ್ಟೇನು ನೋಡ್ರಿ. ಅದಕ್ಕೆ ಏನು ಮಾಡ್ರಿ, ನೀವು ವಿಡಿಯೋ ಪೂರ್ತಿ ನೋಡ್ರಿ. ಅದು ಜೀರಾ ರೈಸು ಮಾಡೇನಿ. ಇವತ್ತು ನನ್ನ ಮಕ್ಳು ಅಂದರು ಏನು ಸ್ಪೆಷಲ್ ಐತೆ ಮಮ್ಮಿ ಇವತ್ತು, ಎಲ್ಲ ಸ್ಪೆಷಲ್ ಮಾಡತ್ತೈತೆ ಅಂದ್ರೆ ಹಾಗೇನಿಲ್ಲ ರೀ. ನಾನು ಯಾವತ್ತು ಏನು ತಿನ್ಬೇಕು ಅನಿಸ್ತತ್ಲೆ ಅವತ್ತ ಅದನ್ನು ಮಾಡೇ ಬಿಟ್ಟಿರ್ತೀನಿ. ನೀವು ಪರೋಟ ಮಾಡಬೇಕಾದ್ರೆ ಏನು ಮಾಡ್ರಿ, ಉಳ್ಳಿ ಮಾತ್ರ ಸಣ್ಣ ತೊಗೋತು ಬರ್ರಿ. ಯಾಕಂದ್ರೆ ಚಪಾತಿಗೆ ತೊಗೊಂಡಷ್ಟು ತೊಗೊಂಡ್ರೆ ನಾವೀಗ ಪರೋಟ ದೊಡ್ಡ ಲಟ್ಸಂಗಿಲ್ಲ, ಸಣ್ಣ ಲಟ್ಸೋದಿರ್ತೈತೆ. ಆದಷ್ಟು ಉಳ್ಳಿ ಸಣ್ಣ ಹಿಡಿಬೇಕು, ಸಣ್ಣ ಪರೋಟ ಮಾಡ್ಬೇಕು. ನೀವು ದೊಡ್ಡ ಮಾಡ್ರಿ ಅಂದ್ರೆ ಮತ್ತು ನಾವು ಚಪಾತಿ ಮಾಡಿದಂಗೆ ಆಗಿಬಿಡ್ತೈತೆ ನೋಡ್ರಿ. ಈಗೇನಾಯ್ತಲ್ಲ ಜೀರಾ ರೈಸಿಗೆ ಅಲ್ಲಿ ಕುಕ್ಕರ್ ಹಚ್ಚೇನಿ, ಈ ಕಡೆ ಒಗ್ಗರಣೆ ಕೂಡ ಹಾತೇನಿ. ಅದಕ್ಕೂ ಒಂದು ಸ್ವಲ್ಪ ತುಪ್ಪ ಹಾಕಬೇಕು. ನೀವು ತುಪ್ಪ ಹಾಕಿ ಒಗ್ಗರಣೆ ಕೊಟ್ರಿ ಅಂದ್ರೆ ಗೀ ರೈಸ್ ಆಗ್ತತಿ. ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ರಿ ಅಂದ್ರೆ ಜೀರಾ ರೈಸ್ ಆಗ್ತತಿ. ಈ ನಾನು ತುಪ್ಪ ಯಾಕೆ ಹಾಕೀನಿ ಅಂದ್ರೆ ಫ್ಲೇವರ್ಕಾಗಿ ಹಾಕೀನಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನೀವೇನು ಮಾಡ್ರಿ, ಜೀರಾ ರೈಸ್ಗೆ ಕಂಪಲ್ಸರಿ ಅಲ್ಲ ಹಾಕೋತ ಬರ್ರಿ ಸಣ್ಣ ಹೆಚ್ಚು, ಅದು ಒಂಥರ ಟೇಸ್ಟ್ ಇರ್ತೈತ್ರಿ. ಮತ್ತು ಉಣ್ಣುವಾಗೇನು ಅನ್ನದಾಗೇನು ಅಷ್ಟೊಂದು ಬಾಯಿ ಒಳಗೆ ಬರಂಗಿಲ್ಲ, ಎಲ್ಲ ಫ್ರೈ ಆಗಿರ್ತಾವಲ್ಲ ಚಂದಂಗೆ ಮಸ್ತಾಗಿರ್ತಾವ. ನಾ ಹೇಳಿನಲ್ರಿ ಯಜಮಾನ್ರಿಗೆ ಡಬ್ಬಿ ಕಟ್ಬೇಕಂತೇಳಿ. ಆತ್ರಿ 11 ಗಂಟೆ ಆಗೈತಿ. ಈಗೆಲ್ಲ 11 ಗಂಟೆಗೆ ಅಂದ್ರೆ ಅಡಿಗೆಲ್ಲ ಮುಗೀತು. ಇನ್ನು ಬಡ್ ಡಬ್ಬಿ ಕಟ್ಟಿ ಇದನ್ನ ಡಬ್ಬಿ ನನ್ನ ಮಗನ ಕೈಯಾಗ ಕೊಟ್ಟು ಕಳಿಸ್ತೇನೆ ರೀ. ಇಲ್ಲೇ LICಗೆ ಹೋಗಿ ಕೊಡ್ತಾನು. ಇಲ್ಲಪ್ಪ ಅಂದ್ರೆ ನನ್ನ ಮಗಳನ್ನ ಕಾಲೇಜಿಗೆ ಬಿಡಾಕೆ ಹೋಗೋ ನನ್ನ ಬಸ್ ಸ್ಟ್ಯಾಂಡಕ್ಕೆ ಹೋಗಿ ಆಕಿನ ಬಿಟ್ಟು ಅವರಪ್ಪಾಗಲ್ಲಿ ಬಸ್ ಸ್ಟ್ಯಾಂಡ್ನಾಗ ಡಬ್ಬಿ ಕೊಟ್ಟು ಬರ್ತಾನೆ ನೋಡ್ರಿ. ಯಾವಾಗಲೂ ಡಬ್ಬಿ ಕಟ್ಟುವಾಗ ಮ್ಯಾಲಿನೂ ಚಪಾತಿ ಕಟ್ಟಬೇಡ್ರಿ, ಯಾಕಂದ್ರೆ ಒಂದು ಸ್ವಲ್ಪ ಅವ ಕಟ್ಟಕ್ಕಾಗಿರ್ತಾವು. ನೀವು ಕಟ್ಟುವಾಗ ಯಾವಾಗಿದ್ರು ನಡುವಿನ ಚಪಾತಿಗಳನ್ನು ಕಟ್ಟುತ್ತ ಬರ್ರಿ. ಗಜ್ಜರಿ ಬೀಟ್ರೂಟ್ ಎಲ್ಲ ಹಚ್ಚೇನಿ. ಈಗ ಕುಕ್ಕರ್ದ ಅದು ಹವಾ ಎಲ್ಲ ಹೋಗೈತಿ. ಈಗ ಅನ್ನ ತೊಗೊಂಡ ಒಮ್ಮೆ ನೀವು ಇದನ್ನೊಂದು ಹೇಳ್ತಾನೆ ನೋಡ್ರಿ, ಒಮ್ಮೆ ಅನ್ನ ತೊಗೊಂಡ ಕಲ್ಸಾಕ ಹೋಗ್ಬೇಡ್ರಿ. ಬಿಸಿ ಅನ್ನ ಈ ಥರ ಬುಟ್ಟಿ ಒಳಗೆ ಹಾಕಿ ತೆಳ್ಳಗೆ ಮಾಡಿ ಇಟ್ಟು ಬಿಡ್ರಿ. ಸ್ವಲ್ಪ ಆರಿದ ಮೇಲೆ ಕಲಿಸಿರಂದ್ರೆ ಕಾಳು ಅನ್ನದ ಕಾಳು ಹೆಂಗಿರ್ತಾವೆ ಹಂಗೆ ಇರ್ತಾವು. ಇಲ್ಪ ಬಿಸಿದ ಕಲಿಸಿದು ಅಂದ್ರೆ ಹಣ್ಣೆಲ್ಲ ಒಡೆದ ಮುದ್ದೆ ಆಗಿಬಿಡ್ತೈತಿ ನೋಡ್ರಿ. ಆವಾಗ ಜೀರಾ ರೈಸ್ ಅಲ್ಲ
ಅದು ಮುದ್ದೆ ರೈಸ್ ಆಗಿಬಿಡ್ತೈತಿ. ಇದೊಂದು ಅಲ್ಲಿ ಯಾವುದೋ ಒಂದು ಅನ್ನ ಈ ಥರ ಕಲಸ್ರಿ. ನೀವು ಅನ್ನ ಅಕ್ಕಿ ಟಚ್ ಮಾಡಬೇಡ್ರಿ, ಕೆಳಗಿನಿಂದ ಒಗ್ಗರ್ನಿ ತೊಗೊಂಡು ಮ್ಯಾಲೆ ಹಾಕೋತ ಬರ್ರಿ. ಹಂಗಾದ್ರೆ ಅಕ್ಕಿ ಅನ್ನ ಒಡೆಯಂಗಿಲ್ಲ. ಪೂರ್ತಿ ಬಿಸಿ ಇದ್ದಾಗಂತ ನೀವು ಅದನ್ನ ಅನ್ನ ತಿರ್ಬೇಡಾಕ ಹೋಗ್ಬೇಡ್ರಿ. ಇವಾಗಂತ ಎಲ್ಲ ಡಬ್ಬೆ ರೆಡಿ ಆಯ್ತು, ಬ್ಯಾಗಿಗೂ ಎಲ್ಲ ಹಾಕಾಕತ್ನಿ. ಇನ್ನೇನೈತ್ರಲ್ಲ ಕೊಟ್ಟು ಕಳ್ಸೋದು ಅಷ್ಟ ಬಾಕಿ ನೋಡ್ರಿ. ಒಂದು ಬಟ್ಲ ಅನ್ವಿಟ್ನಿ, ಯಾಕಂದ್ರೆ ಬಾಜಿ ಹಾಕುವಾಗ ಒಂದು ಸ್ಪೂನ್ ಅನ್ನ ಬಡಿಸ್ಕೊ ಹಾಕ್ಬೇಕಲ್ರಿ, ಅದಕ್ಕಾಗಿ ಅದನ್ನ ಕೊಟ್ನಿ. ಈಗೇನೈತ್ರಲ್ಲ ನನ್ನ ಮಕ್ಕಳಿಗೆ ಇದನ್ನು ಡಬ್ಬಿ ಕೊಡ್ತೇನೆ, ಹೋಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕೊಡ್ತಾರೆ ನೋಡ್ರಿ. ಬರ್ರಿ ಇವಾಗ ಊಟ ಮಾಡಿ ಹೆಂಗಾಗೈತೆ ಅಂತ ಹೇಳಿ ನಾನು ನಿಮಗೆ ಹೇಳ್ತಾನೆ. ಊಟ ಮಾಡೋ ಬರ್ರಿ. ಈಗೇನು ಮಾಡ್ತಾನಪ್ಪ ಅಂದ್ರೆ ತಾಟ್ ಹಚ್ಕೋತಾನೆ ನೋಡ್ರಿ. ಪನ್ನೀರ್ ಮತ್ತು ಗೋಡಂಬಿ ಹಾಕಿರುವಂಥ ಬಾಜಿ ಹೆಂಗಾಗೈತೆ ಅಂತ ಹೇಳಿ ನೀವು ಇದನ್ನು ಟ್ರೈ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸೋದಂತ ಮರಿಬೇಡ್ರಿ. ಹೊಸವಾಗಿದ್ದವ್ರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಿಮಗೇನಾದ್ರು ರೆಸಿಪಿ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದಂತ ಮರಿಬೇಡ್ರಿ. ನೋಡ್ರಿ, ನೋಡಾಕನ ಮಸ್ತಾಗಿ ಕಾಣತತಿ. ಈಗ ಟೇಸ್ಟ್ ಮಾಡಿ ಹೆಂಗಾಗೈತೆ ಅಂತ ಹೇಳ್ತೇನೆ ನೋಡ್ರಿ. ಸಖತ್ ಅಂದ್ರೆ ಸಖತ್ತಾಗಿತ್ತು ನೋಡ್ರಿ, ಭಾರಿ ಆಗಿತ್ತು. ಲಿಂಬು ಹಂಡ್ಕೊಂಡು ಊಟ ಇನ್ನು ಮಾಡುದ ನೋಡ್ರಿ.